ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವ್ರಿಗೆ ಫೆಬ್ರವರಿ ಮಂತ್ನ ರೀಡಿಂಗ್ ಮಾಡ್ತಾ ಇದ್ದೀನಿ. ನಾನು ರೀಡಿಂಗ್ ಸ್ವಲ್ಪ ಲೇಟ್ ಆಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ ನಾನು ಸಾರಿ ಕೇಳ್ತೀನಿ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ಕುಂಭರಾಶಿಯವ್ರಿಗೆ ಫಸ್ಟ್ ಕಾರ್ಡ್ 6 ಆಫ್ ಕಪ್ಸ್ ಬಂದಿದೆ. 6 ಆಫ್ ಕಪ್ಸ್ ಸೋಲ್ಮೇಟ್ ಕನೆಕ್ಷನ್ ಕಾರ್ಡ್ ಅಂತ ಹೇಳ್ತೀವಿ. ಸ್ಯಾಟರ್ನ್ ಲಿವಿಂಗ್ ಈಸ್ ಯುವರ್ ಸೈನ್ ಅಂತ ಹೇಳ್ತೀನಿ. ಕೇತು ಫಾಸ್ಟ್ ಲೈಫ್ ಕನೆಕ್ಷನ್ನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಆಲ್ರೆಡಿ ನೀವು ಹಿಂದಿನ ಜನ್ಮದಲ್ಲಿ ಫಾಸ್ಟ್ ಲೈಫಲ್ಲಿ ಡನ್ ಸಮಥಿಂಗ್ ಏನೋ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ಈ ಲೈಫಲ್ಲಿ ಈ ವ್ಯಕ್ತಿನ ಮೀಟ್ ಆಗ್ತಾ ಇದ್ದೀರಾ ಅಂತ ನಾನು ಹೇಳ್ತೀನಿ. ಸೊ ಇವಾಗೇನಾದರೂ ನೀವು ಫೆಬ್ರವರಿಯಿಂದ 3 ಮಂತ್ಸ್ವರೆಗೂ ನಾನು ಹೇಳ್ತೀನಿ, ಈ 3 ತಿಂಗಳಲ್ಲಿ ನೀವು ಯಾವ ವ್ಯಕ್ತಿನಾದರೂ ಮೀಟ್ ಮಾಡಿದರೆ ಅದು ಫಾಸ್ಟ್ ಲೈಫ್ ಕನೆಕ್ಷನ್. ನೀವು ಹಿಂದಿನ ಜನ್ಮದಲ್ಲಿ ಆ ವ್ಯಕ್ತಿನ ಮೀಟ್ ಆಗಿದ್ರಿ. ಸೊ ಸಮಥಿಂಗ್ ಏನು ಹೇಳ್ತೀವಿ, ಡನ್ ಸಮಥಿಂಗ್ ಏನೋ ಉಳಿದ್ಬಿಟ್ಟಿದೆ ಬಾಕಿ ಅಂತ ಹೇಳ್ಬೋದು. ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ, ಅದನ್ನು ರಿಟರ್ನ್ ಮಾಡೋಕ್ಕೆ ಈ ಲೈಫಲ್ಲಿ ಆ ವ್ಯಕ್ತಿ ಬರ್ತಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ಈ ಥರ ಹೇಳ್ತೀನಿ ಅಂತ ಅಂದ್ಕೊಳ್ಬೇಡಿ. 6 ಆಫ್ ಕಪ್ಸ್, ಕೇತು ಇನ್ 7th ಹೌಸ್. ಮೇ ಬಿ ಆಲ್ರೆಡಿ ಡಿವೋರ್ಸ್ ಆಗಿರ್ಬೋದು ಅಥವಾ ಮುಂದೆ ಕೂಡ ಸಪ್ರೇಷನ್ ಆ್ಯಂಡ್ ಡಿವೋರ್ಸ್ ಆಗ್ಬೋದು. ಇನ್ 18 ಮಂತ್ಸಲ್ಲಿ ಕೇತು ವಿಲ್ ಎಂಡ್ ಸಮಥಿಂಗ್ ಅಂತ ಹೇಳ್ತೀವಿ. ನಿಮ್ಮ ಲೈಫಲ್ಲಿ ಏನಾದರೂ ಎಂಡ್ ಮಾಡ್ಬೋದು ಕೇತು ಅಂತ ಹೇಳ್ಬೋದು. ಇವನ್ ನಾನು ಆಸ್ಟ್ರಾಲಜಿ ವೈಸ್ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಇನ್ 18 ಮಂತ್ಸ್ ಇವನ್ ಕಾರ್ಡಲ್ಲೂ ಹೇಳ್ತೀನಿ ನಾನು. ಶಫಲಲ್ಲಿ ಕಾರ್ಡಲ್ಲಿ 3 ಆಫ್ ಸಾರ್ಟ್ಸ್, 5 ಆಫ್ ಸಾರ್ಟ್ಸ್ ಬಂದಿದೆ. ಆಲ್ರೆಡಿ 10 ಆಫ್ ಸಾರ್ಟ್ಸ್ ಅದು ಕೂಡ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ, ಹೆದರಿಸ್ತಾ ಇಲ್ಲ ನಾನು. ಇನ್ನು ಬರೋ 18 ತಿಂಗಳು 18 ಮಂತ್ಸ್ ನಿಮ್ಮ ರಿಲೇಷನ್ಶಿಪ್ ಚಾಲೆಂಜ್ ಮಾಡ್ಬೋದು. ಕೇತು ಚಾಲೆಂಜಿಂಗ್ ಆಗಿರ್ಬೋದು. ಇವನ್ ಟ್ಯಾರೋ ಈಸ್ ಆಲ್ಸೋ ಸೇಯಿಂಗ್ ಸೇಮ್ ಥಿಂಗ್ ಅಂತ ನಾನು ಹೇಳ್ತೀನಿ. ಸೊ ಸಮಥಿಂಗ್ ಎಲ್ಲರೂ ಅವ್ರವ್ರ ಸೋಲ್ಮೇಟ್ನ ಮೀಟ್ ಆಗೇ ಆಗ್ತಾರೆ ಲೈಫ್ ಟೈಮಲ್ಲಿ. ಕೆಲವರು ಸೋಲ್ಮೇಟ್ನ ಲೈಫ್ ಪಾರ್ಟ್ನರ್ ಮಾಡ್ಕೊಳ್ತಾರೆ, ಕೆಲವರಿಗೆ ಆಗಲ್ಲ. ಇಟ್ ಲೈಕ್ ಮಿಸ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ. ಸೆಕೆಂಡ್ ನನಗೆ 8 ಆಫ್ ಕಪ್ಸ್ ಬಂದಿದೆ. ಸಮಥಿಂಗ್ ಸೊ ಆ್ಯಂಗ್ಸೈಟಿ, ಸ್ಟ್ರೆಸ್ನ 8 ಆಫ್ ಕಪ್ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಆಲ್ ಯುವರ್ ಎನರ್ಜೀಸ್ ಅಂತ ಹೇಳ್ತೀವಿ. ನೀವು ತುಂಬ ಜನನ ಮೀಟ್ ಆಗ್ಬೋದು, ಫ್ರೆಂಡ್ಸ್ ಮದುವೆಗೆ ಹೋಗ್ಬೋದು, ಅಥವಾ ಮೂವಿಂಗ್ ಡಿಫ್ರೆಂಟ್ ಕಂಟ್ರೀಸ್ ಅಂತ ಹೇಳ್ತೀವಿ. ಯು ಹ್ಯಾವ್ ಟು ಲೆಟ್ ಗೋ ಅಂತ ಹೇಳ್ತೀವಿ. ಯಾವುದೋ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಈವನ್ ಕ್ರಾಸ್ ವಾಚರ್ಸ್ ನೋಡ್ತಾ ಇದ್ದರೆ ಮಕರ ರಾಶಿಯವ್ರು ನಿಮ್ಮ ಲೈಫಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿದ್ರು. ಸೊ ಜಸ್ಟ್ ಲಿವ್ ಇಟ್ ಅಂತ ಹೇಳ್ತೀನಿ, ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಅಥವಾ ಆಗಲ್ಲ, ಸಮ್ ರೀಸನ್ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅಂದರೆ ಸೊ 18 ಮಂತ್ಸ್ವರೆಗೂ ಅಡ್ಜಸ್ಟ್ ಆಗಿ ಅಂತ ಹೇಳ್ತೀನಿ. ಆ ಕಡೆಯಿಂದ ಏನೇ ಆಗಲಿ, ಈ ಕಡೆಯಿಂದ ಏನೇ ಬರಲಿ, ನಿಮ್ಮಿಬ್ಬರ ಮಧ್ಯೆ ಫ್ಯಾಮ್ಲಿ ಇನ್ವಾಲ್ವ್ ಆಗಿರಲಿ, ನಿಮ್ಮ ತಪ್ಪು ಇಲ್ಲದೇ ಇದ್ದರೂ ನಿಮ್ಮನ್ನು ಬ್ಲೇಮ್ ಮಾಡಲಿ, ನಿಮ್ಮ ಮೇಲೆ ಗೂಬೆ ಕೂಡಿಸ್ಲಿ, ಇನ್ನು 18 ತಿಂಗಳವರೆಗೂ ನಿಮ್ಮ ಕೈಯಿಂದ ಎಲ್ಲನೂ ಸಹಿಸ್ಕೊಂಡು ಸುಮ್ಮನಿರೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿ. ಸೊ ಸುಮ್ಮನಿರೋಕ್ಕೆ ಹಲವಾರು ದಾರಿಗಳಿವೆ. ಇವನ್ ನೀವು ಮೆಡಿಟೇಟ್ ಮಾಡ್ಬೋದು, ಇವನ್ ಬೇರೆ ಊರಿಗೆ ಟ್ರಿಪ್ ಹೋಗ್ಬೋದು, ಅಥವಾ ಇವನ್ ನಿಮ್ಮ ಅಮ್ಮನ ಮನೆಗೆ ಹೋಗ್ಬೋದು, ಇವನ್ ನೀವು ಮೇಲಾದರೆ ಸೊ ಎಲ್ಲಾದರೂ ಬಿಸ್ನೆಸ್ ಟ್ರಿಪ್ ಹೋಗ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೋದು. ಏನಾದರೂ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಥರ್ಡ್ ಕಿಂಗ್ ಆಫ್ ಸಾರ್ಡ್ಸ್ ಬಂದಿದೆ. ಸೊ ಮತ್ತೆ ನೀವು ಬೀಯಿಂಗ್ ಯುವರ್ ಓಲ್ಡ್ ಸೆಲ್ಫ್ ಅಂತ ಹೇಳ್ತೀವಿ. ಮತ್ತೆ ನೀವು ಮೊದಲಿನ ಥರನೇ ಆಡ್ತಾ ಇದ್ದೀರಾ. ಸೊ ನಾನು ಚೇಂಜ್ ಆಗಿದ್ದೀನಿ, ನಾನು ರೆಸೊಲ್ಯೂಷನ್ ತೊಗೊಂಡಿದ್ದೀನಿ, ನಾನು ಆ ಥರ ಈ ಥರ ಎಲ್ಲನೂ ಹೋಗಿಬಿಟ್ಟಿದೆ. ಇವಾಗ ಮುಂಚಿನ ಥರನೇ ಪ್ಯಾಟರ್ನ್ ರಿಪೀಟ್ ಆಗ್ತಾಯಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಥರ್ಡ್ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. 7th ಹೌಸ್ ಅಂತ ಹೇಳ್ತೀವಿ. ಬ್ಲೆಸ್ಸಿಂಗ್ಸ್ ಕಮ್ಮಿಂಗ್ ಇನ್ ಯುವರ್ ವೇ ಅಂತ ಹೇಳ್ತೀನಿ. ಕೆರಿಯರಲ್ಲಿ, ಬಿಸ್ನೆಸ್ಸಲ್ಲಿ ನಾನು ಬ್ಲೆಸ್ಸಿಂಗ್ಸ್ ಕಮ್ಮಿಂಗ್ ಯುವರ್ ವೇ ಅಂತ ಹೇಳ್ತೀನಿ. ಕ್ವೀನ್ ಆಫ್ ವಾಂಡ್ಸ್ ಈಸ್ ವೆರಿ ಕಾನ್ಫಿಡೆಂಟ್ ಪರ್ಸನ್ ಅಂತ ಹೇಳ್ತೀವಿ. ನಿಮ್ಮ ಲೈಫಲ್ಲಿ ಆ ಥರ ವ್ಯಕ್ತಿ, ನೀವು ಸಿಂಗಲ್ಸ್ ಇದ್ದರೆ ಮೇ ಬಿ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಎಂಟ್ರಿ ಆಗುತ್ತೆ. ತುಂಬ ಫೆಮಿನೈನ್ ಎನರ್ಜಿ, ವೆರಿ ಕಾನ್ಫಿಡೆಂಟ್ ಎನರ್ಜಿ. ಇವನ್ ನೀವು ಮೇಲ್ನ ಮೀಟ್ ಆದರೂ ಕೂಡ ಫೆಮಿನೈನ್ ಥರ ನಿಮಗೆ ಫೀಲ್ ಆಗುತ್ತೆ. 4th ಇಸ್ ಎ ಸ್ಟಾರ್ ಕಾರ್ಡ್. ಯು ವಿಲ್ ಫೈಂಡ್ ಸಮ್ಮನ್ ಅಂತ ಹೇಳ್ತೀವಿ.
ಮೇ ಬಿ ಫಾಸ್ಟ್ 18 ಇಯರ್ಸಲ್ಲಿ ಏನು ನಿಮ್ಮದು ಒಂದು ಗೋಲ್ ವಿಶ್ ಅಂತ ಇತ್ತು ಅದು ಪೂರ್ತಿ ಆಗುತ್ತೆ ಅಂತ ಹೇಳ್ಬೋದು. ಮೇ ಬಿ ಸಮ್ಮನ್ ವಿಲ್ ಮೀಟ್ ಯು, ಸಮ್ ಪರ್ಸನ್ ಮೀಟ್ ಆಗ್ತಾರೆ. ಹೇಳಿದ್ದೀನಿ ಫಾಸ್ಟ್ ಲೈಫ್ ಕನೆಕ್ಷನ್ ಅಂತ. ಸೊ ನಾನು ಕೇಳಿದರೆ ನಥಿಂಗ್ ಕ್ಯಾನ್ ಸ್ಟಾಪ್ ಯು ಅಂತ ಹೇಳ್ತೀನಿ. ಬಟ್ ರಿಲೇಷನ್ಶಿಪ್ ವಿಲ್ ಬಿ ಚಾಲೆಂಜ್ಡ್. ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಅಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ನಾನು ಹೇಳ್ತೀನಿ. ಸಮಥಿಂಗ್ ಫಾಸ್ಟ್ 18 ಇಯರ್ಸಲ್ಲಿ ಏನಾಗಿತ್ತು ನಿಮ್ಮ ಲೈಫಲ್ಲಿ ಅದು ಮತ್ತೆ ರಿಟರ್ನ್ ಆಗುತ್ತೆ ಅಂತ ಹೇಳ್ಬೋದು. ಡಿಪೆಂಡ್ಸ್ ಅಪಾನ್ ಆಲ್ ಯುವರ್ ಏಜ್ ಅಂತ ಹೇಳ್ತೀನಿ. ನಿಮ್ಮ ಏಜ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಇನ್ ಕೇಸ್ ನೀವು ಫಾಸ್ಟ್ 18 ಇಯರ್ಸಲ್ಲಿ ಮೇ ಬಿ ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ದರೆ ದಟ್ಸ್ ನಾಟ್ ಮ್ಯಾಟರ್ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು.